ಇನ್ನೊಂದು ವಿಷಯ, ಇದೇ ಕೊನೆ. ಇನ್ನು ಯಾವತ್ತೂ ಈ ಅಡಿಗೆ ಮನೆಯಲ್ಲಿ ನೀನು ಕಾಲಿಡಬಾರ್ದು. ನೋವಂತರ ಇಂತೂ ನನ್ನ ಬಾಂಬ ಇದ್ದಂಗೂ ಅಕ್ಕ ಬಂಡ್ಗೂ ಮದ್ವೆ ಆಯ್ತು. ಇಮೇಲೆ ನಾವು ಫುಲ್ ಫ್ರೀ. ಏನ್ ಸಿಂಗ ರೆಸ್ಟ್ ಅಂತ ಇದೆಯಾ? ಮದ್ವೆ ಎಲ್ಲ ಮುಗಿತಲ್ಲ, ಅದಕ್ಕೆ ರೆಸ್ಟ್ ಮಾಡ್ತಾ ಇದ್ದೀನಿ. ಬಾಯ್ ಕಡೆ. ಯಾಕೆ ಚಿಕ್ಕಪ್ಪ? ಹೇಳ್ತೀನಿ ಬಾ ಚಿನ್ನ. ಯಾಕೆ ಚಿಕ್ಕಪ್ಪ? ಆರೆ ಹೇಳ್ತೀನಿ ಬಾರು. ಅಯ್ಯೋ ಚಿಕ್ಕಪ್ಪ, ಏನಾದ್ರು ಕೆಲಸ ಇದೆಯಾ? ಏನ್ ಕೆಲಸ ಅಂದ್ರೆ ಇದೇನಿದು ಮನೆ ತಿರುಗ್ತಾ ಇಲ್ಲ, ನಾನ್ ತಿರುಗುದ್ನ? ನೀವು ಹೊಡೀರಿ, ಏನು ಬೇಜಾರಿಲ್ಲ. ಆದ್ರೆ ಯಾಕೆ ಹೊಡಿತಾ ಇದೀರಂತ ಹೇಳ್ಬಿಟ್ಟು ಹೊಡೀರಿ. ಅಂತ ತಪ್ಪು ನಾನು ಏನ್ ಮಾಡ್ದೆ? ಎಲ್ಲ ಕೆಲಸ ಮುಗಿದಿರೋ ತರ ಆರಾಮ ಬಿದ್ಕೊಂಡಿದ್ಯಲ್ಲ, ಸ್ವಲ್ಪ ಜವಾಬ್ದಾರಿ ಬೇಡ? ಇನ್ನೂ ನನ್ನ ಜವಾಬ್ದಾರಿ ಮುಗ್ದಿಲ್ವಾ? ನಾನು ಈ ಮನೆಗೆ ಇನ್ನೂ ಎಷ್ಟು ಅಂತ ತಲೆ ಕೆಡಿಸ್ಕೊಳ್ಳಿ? ಅಲ್ವೋ, ಮದುವೆ ಆದ್ರೆ ಮುಗಿತಾ? ಅದಾದ್ಮೇಲೆ ಬೇರೆ ಕೆಲಸನೇ ಇರಲ್ವಾ? ಕೆಲಸ ನಾನು ಅದೆಲ್ಲ ಪಾವೈತು ಡಿಪಾರ್ಟ್ಮೆಂಟು. ಇವತ್ತು ರಾತ್ರಿ ನಿನ್ನ ಭಾಮೈದನ್ ಶೋಭನ ರೂಮ್ ರೆಡಿ ಮಾಡೋದ್ ಬೇಡ್ವಾ? ಡೆಕೋರೇಷನ್ ಮಾಡೋದ್ ಬೇಡ್ವಾ? ಅಲ್ಲ ಚಿಕ್ಕಪ್ಪ, ಅವರಿಬ್ರು ಗಂಡ ಹೆಂಡತಿ ತರನೇ ಇಲ್ಲ. ಫಸ್ಟ್ ನೈಟು ಈ ಶೋಭನ ಎಲ್ಲ ಬೇಕಾ? ಬಾಯಲ್ಲಿ ಮಾತಾಡಿ ಕೈಯಲ್ಲಿ ಯಾಕೆ ಮಾತಾಡ್ತೀರಾ? ಅದಕ್ಕೆ ಹೇಳೋದು, ಹೇಳಿದಷ್ಟು ಮಾಡು ಅನ್ನೋದು. ಅವರಿಬ್ಬರನ್ನ ಒಂದು ರೂಮಲ್ಲಿ ಕೂಡಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಗಂಡ ಹೆಂಡತಿ ಜಗಳ ಉಂಡು ಮಲ್ಕೊಳ್ಳೋ ತನಕ ಅಂತ ಕೇಳಿಲ್ವೇ? ಅವರಿಬ್ಬರನ್ನು ಒಟ್ಟಿಗೆ ಬಿಟ್ರೆ ಅದು ಸರಿ ಹೋಗುತ್ತೆ. ಹಂಗಂತೀರಾ? ಆಗ್ಬೋದು ನೋಡು, ರಾತ್ರಿ ಆಗೋದ್ರೊಳಗೆ ಅದೇನ್ ಮಾಡ್ತೀಯೋ, ಯಾರನ್ನ ಕರೆಸ್ತೀಯೋ ನನಗೆ ಗೊತ್ತಿಲ್ಲ. ಹೂವಿನ ವ್ಯವಸ್ಥೆ ನಾನು ಮಾಡಿದ್ದೀನಿ, ಇನ್ನು ಸ್ವಲ್ಪ ಹೊತ್ತರಲ್ಲಿ ಅದು ಬಂದ್ಬಿಡುತ್ತೆ. ರಾತ್ರಿ ಆಗೋದ್ರೊಳಗೆ ಡೆಕೋರೇಷನ್ ಕಂಪ್ಲೀಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಇವತ್ತು ನನ್ನ ಬಾಮೈದೊಂದು ಅಕ್ಕ ಬಂದು ಫಸ್ಟ್ ನೈಟು. ಹಣೆ ಬರೋಕ್ಕೆ ಹೊಣೆ ಯಾರು? ಸತ್ಯ, ಏನ್ ಮಾಡ್ತಿದ್ಯಾ? ಕೊಡು, ನಾನು ಹಚ್ತೀನಿ. ಇಲ್ಲ ಪರವಾಗಿಲ್ಲ, ನಾನೇ ಹಚ್ಕೊತೀನಿ. ನಿನ್ ಕೈಲಿ ಆಗಲ್ಲ, ಕೊಡು, ನಾನು ಹಚ್ತೀನಿ ಅಂತ ಹೇಳದ್ನಲ್ಲ. ಇಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಇದ್ರಲ್ಲಿ ತೊಂದರೆ ಏನ್ ಬಂತು? ಕೊಡು, ಕೈ ಕೊಡು. ಏನಮ್ಮ ಸತ್ಯ, ನೀನು ನೋಡು ಕೈ ಹೇಗೆ ಸುಟ್ಕೊಂಡಿದ್ಯಾ ಅಂತ. ಸ್ವಲ್ಪ ನೋಡ್ಕೊಂಡು ಪಾತ್ರೆ ಇಳಿಸ್ಬಾರ್ದಾ? ಪರವಾಗಿಲ್ಲ ಆಂಟಿ, ನನಗಿದೆಲ್ಲ ಗ್ಯಾರೇಜಲ್ಲಿ ಮಾಮೂಲಿನೇ. ದೇಹಕ್ಕಾಗೋ ನೋವು ತುಂಬಾ ಬೇಗ ವಾಸಿ ಆಗ್ಬಿಡುತ್ತೆ.
ನನಗಿದು ಯಾವ ಲೆಕ್ಕನೂ ಅಲ್ಲ. ಆದ್ರೆ ನಿನಗೆ ನೋವಾದ್ರೆ ನಮ್ಮೆಲ್ರಿಗೂ ನೋವಾಗುತ್ತಲ್ಲ. ಅದಕ್ಕಾದ್ರೂ ನೀನು ಜಾಗ್ರತೆಯಿಂದ ಇರಬೇಕು. ನೀ ನಮ್ಮನೆ ಸೊಸೆ ಸತ್ಯ. ಸರಿ ಆಂಟಿ. ಅದೇನು ಆಂಟಿ ಆಂಟಿ ಅನ್ಕೊಂಡು ಲಕ್ಷಣವಾಗಿ ಬಾಯಿ ತುಂಬ ಅತ್ತೆ ಅನ್ಬಾರ್ದಾ? ಸಿಕ್ಕತ್ತೆ ಅನ್ನಬೇಕಾದ್ರೆ ಪರವಾಗಿಲ್ಲ, ಯಾಕಂದ್ರೆ ಈಗ ನೀನು ನನ್ನ ಸೊಸೆ. ಸರಿ ಚಿಕ್ಕತ್ತೆ. ಇದ್ದು ನನ್ನ ಸೊಸೆ ಅಂದ್ರೆ ನೋಡಮ್ಮ, ಹೊಸ ಮನೆ, ಮದುವೆ ಆಗಿದ ಹೊಸದ್ರಲ್ಲಿ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಹೊಸ ಜಾಗ, ಹೊಸ ಮನೆ, ಅಲ್ಲಿರೋ ಜನ ಎಲ್ಲಾನು ಹೊಸದೆ. ಹಾಗಾಗಿ ಹೊಂದ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಷ್ಟೆ. ಅದರಲ್ಲೂ ನಮ್ಮ ಅಕ್ಕ ಶಾಸ್ತ್ರ ಸಂಪ್ರದಾಯ ಅನ್ನೋ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಸ್ಟ್ರಿಕ್ಟು. ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಅವ್ರು ನನಗೇನಾದ್ರೂ ಬೇಜಾರಿಲ್ಲ ಚಿಕ್ಕತ್ತೆ. ಆದ್ರೆ ಅವ್ರಿಗೆ ನಾನಂದ್ರೇನೆ ಇಷ್ಟ ಇಲ್ಲ. ವಿಧಿ ನೋಡಿ ಅವ್ರಿಗೆ ನಾನೇ ಸೊಸೆ ಆಗಿ ಬರೋ ತರ ಮಾಡ್ಬಿಡ್ತು. ಇರ್ಬೋದು, ಹಾಗಂತ ಅಕ್ಕನಿಗೆ ನೀನು ಇಷ್ಟ ಇಲ್ಲ ಅಂತೇನಿಲ್ಲ. ನಿನಗೆ ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ ಅಂತ ಅಕ್ಕನಿಗೆ ಸ್ವಲ್ಪ ಬೇಜಾರಷ್ಟೆ. ಹೋಗ್ತಾ ಹೋಗ್ತಾ ನೀನು ಎಲ್ಲ ಕಲ್ತ್ಕೊಳ್ಳಿ ಅಂತೆ. ನಾನು ನಿನ್ನ ಕಲ್ಸ್ಕೊಡ್ತೇನೆ. ನೀನ್ ಸೀತಕ್ಕನ ಮನ್ಸನ್ ಗೆಲ್ಲೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅಕ್ಕ ತುಂಬಾ ಒಳ್ಳೆಯವಳು, ನೀನು ಒಳ್ಳೆಯವಳೆ. ಇಬ್ರಿಗೂ ಖಂಡಿತ ಒಳ್ಳೆ ಹೊಂದಾಣಿಕೆನೆ ಆಗತ್ತೆ. ಇಬ್ರಿಗೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಸಮಯ ಬೇಕು ಅಷ್ಟೆ. ನಿಜವಾಗ್ಲೂ ಸರಿ ಆಗತ್ತೆ ಅಂತೀರಾ? ಸೀತಮ್ಮ ನನ್ನ ಸೊಸೆ ಅಂತ ಒಪ್ಕೋತಾರ? ಖಂಡಿತ. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನಾನು ಅಡ್ಗೆ ಮೇಲೆ ಏನ್ ಕೆಲಸ ಇದೆ ಅಂತ ನೋಡ್ತೀನಿ. ನೀನ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ಏನಾಯ್ತು ಬಾಲ? ಏನ್ ಯೋಚನೆ ಮಾಡ್ತಿದ್ಯಾ? ನೋಡ್ತಾ ಇದ್ರೆ ನನ್ಗೆ ಟೆನ್ಷನ್ ಆಗ್ತಿದೆ. ಏನಾದ್ರೂ ಹೇಳು. ಏನಾದ್ರೂ ಇದ್ರೆ ಅಲ್ವಾ ಹೇಳಕ್ಕೆ? ಏನಿಗೆ ಹಾಕಿ ಕರ್ಕೊಂಡ್ಬಂದೆ? ಮೀಡಿಯಾದವ್ರ ಮುಂದೆ ಮಾತಾಡಿದ್ ನಿನಗೆ ಇಷ್ಟ ಆಗಿಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ದೆ. ನಿಮ್ಮಪ್ಪ ಅಮ್ಮ ನೋಡಿದಿದ್ರೆ ಅವ್ರ ಮನ್ಸ್ ಕರಗ್ತಾ ಇರ್ಲಿಲ್ವಾ? ಯಾಕೆ ಬಾಲ ಹಾಗೆ ನೋಡ್ತಿದ್ಯಾ? ನೀನ್ ನೋಡ್ತಾ ಇರೋದ್ ನೋಡಿದ್ರೆ ನನಗೆ ಟೆನ್ಷನ್ ಆಗುತ್ತೆ. ಏನ್ ಮಹಾ ಆಗತ್ತೆ? ನಿಮ್ಮ ಅಪ್ಪ ಅಮ್ಮ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ ಅಷ್ಟೇ ತಾನೇ? ಅತ್ತಿ ನನ್ ಬೇಬಿ, ಮನೆ ವಿಷಯ ಮೀಡಿಯಾಗ್ ಬಂದ್ರೆ ಅಪ್ಪ ಅಮ್ಮಂಗ್ ಬೇಜಾರಾಗಲ್ವಾ? ನೀನೇನೋ ದೊಡ್ಡದಾಗಿ ಮಾತಾಡ್ಬಿಟ್ಟೆ.
ಅವ್ರು ಇದನ್ನ ನೆಪ ಮಾಡ್ಕೊಂಡು ನಮ್ಮ ಮದ್ವೆನ ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ಬಿಡ್ತು ಅನ್ನೋ ಬಲ, ಮಾತಿಗೂ ಹಂಗನ್ಬೇಡ. ಅಪ್ಪ ಅಮ್ಮ ಇಲ್ದೆ ನಾವ್ ಹೇಗ್ ಸಂತೋಷವಾಗಿರಕ್ಕಾಗತ್ತೆ? ಇವಾಗ ಏನ್ ಮಾಡೋದು ಬಾಲ? ಅದನ್ನ ಮೀಡಿಯಾದವ್ರ ಮುಂದೆ ಮಾತಾಡಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಹೋಗ್ಲಿ ಬಿಡು ಬೇಬಿ, ಸಮಾಧಾನ ಮಾಡ್ಕೊ, ಆಗಿದ್ದಾಯ್ತು. ನಾನು ಯಾವಾಗ್ಲೂ ಹೀಗೆ ಏನಾದ್ರೂ ಒಂದು ಎಡ್ವರ್ಟ್ ಮಾಡ್ತಾನೆ ಇರ್ತೀನಿ. ನೀನ್ ನೋಡು ನನ್ಗೋಸ್ಕರ ಎಷ್ಟು ರಿಸ್ಕ್ ತಗೋತಾ ಇದೆಯಾ ಅಂತ. ನಮ್ಗೋಸ್ಕರ ಅಲ್ದೆ ಇನ್ಯಾರಿಗೋಸ್ಕರ ರಿಸ್ಕ್ ತಗೊಳ್ಳಿ? ನೀನೇನು ಯೋಚನೆ ಮಾಡ್ಬೇಡ ಬೇಬಿ. ಹೇಗಾದ್ರೂ ಮಾಡಿ ನೀನು ಮಾತಾಡಿರೋ ಕ್ಲಿಪ್ಪಿಂಗು, ನಾನು ನೀನು ಜೊತೆಲಿರೋ ಕ್ಲಿಪ್ಪಿಂಗ್ನ ಮೀಡಿಯಾದಲ್ಲಿ ಲೀಕ್ ಆಗದಿರೋ ತರ ನೋಡ್ಕೋಬೇಕು. ಹಾಗೇನಾದ್ರೂ ನಾವು ನೋಡ್ಕೊಂಡ್ರೆ ನಾವಿಬ್ರು ಬಚಾವಾಗ್ಬೋದು. ಬಟ್ ಅದು ಹೇಗೆ? ನೀನ್ ಇಲ್ಲೇ ಇರು, ನಾನು ಬಂದೆ. ಎಲ್ಲಿಗೆ? ಒಂದು 5 ಮಿನಿಟ್ಸ್ ಅಷ್ಟೇ, ಬಂದ್ಬಿಡ್ತೀನಿ. ಸತ್ಯ, ಹೇಗಿದೆಯೇ? ಸತ್ಯ, ಅಳ್ತಿದ್ಯಾ? ನಾನು ಅಲ್ಲಿಗೆ ಬಂದ್ಬಿಡ್ತೀನಮ್ಮ. ನನಗಿಲ್ಲಿರೋದಕ್ಕಾಗಲ್ಲಮ್ಮ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ. ಆಹಾ, ಗಮ್ಮಂತ ಇದೆ. ಇದೆಲ್ಲ ಯಾವಾಗ ನನ್ನ ಲೈಫಲ್ಲಿ ಆಗುತ್ತೋ? ಅಯ್ಯೋ ಮಾಮಿದ, ಏನೋ ಇದೆಲ್ಲ? ನನ್ ರೂಮ್ ಹಿಂಗೆ ಯಾಕೋ ಡೆಕೋರೇಟ್ ಮಾಡ್ತಾ ಇದ್ಯಾ? ಆಹಾ ಕಳ್ಳ, ಏನು ಗೊತ್ತಾಗಲ್ಲ. ಯುದ್ಧಕ್ಕೆ ಕಣೋ, ರಣರಂಗ ತಯಾರು ಮಾಡ್ತಾ ಇದ್ದೀನಿ. ಸಾಕ್ ನಿಲ್ಸ. ಬಾಮೈದ, ಇವತ್ತು ನಿನ್ ಫಸ್ಟ್ ನೈಟು ಕಣೋ. ಚಿಕ್ಕಪ್ಪ ಇದನ್ನೆಲ್ಲ ಅರೇಂಜ್ ಮಾಡಕ್ಕೆ ನನ್ಗೆ ಹೇಳಿದ್ದಾರೆ. ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಬೀಳುತ್ತೆ ಒದೆ. ಮಾಡಿದ್ರೆ ಇಲ್ಲಿ ಬೀಳುತ್ತೆ ಒದೆ. ನಿಮ್ ಯಾರಿಗೂ ಮಾಡೋ ಕೆಲಸ ಇಲ್ವೇನಾ? ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟ್. ಲೋ ಬಾಮೈದ, ಯಾಕೋ ಹಿಂಗ್ ಆಡ್ತಿದ್ಯಾ? ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಆಗ್ಬೇಕು ಅಲ್ವಾ? ಸಂಸಾರ ಶುರು ಮಾಡ್ಬೇಕು ಅಲ್ವಾ? ಯಾವ್ದೋ ಮದುವೆ? ಯಾವಳೋ ಹೆಂಡತಿ? ನಿನಗೂ ಅಕ್ಕ ಬಾಂಡ್ ಆಗಿರೋದೇ ಮದ್ವೆ. ಅಕ್ಕ ಬಾಂಡಿ ನೀನ್ ಹೆಂಡತಿ. ಇಷ್ಟ ಇಲ್ದಿರೋ ಮದ್ವೆನೂ ಒಂದ್ ಮದ್ವೆನಾ? ತಾಳಿ ಕಟ್ಟಿದ್ಮೇಲೆ ಮುಗೀತು. ತಾಳಿ ಕಟ್ಟಿದ್ಮೇಲೆ ನನ್ ಜೀವನಾನೇ ಮುಗೀತು. ಬಾಮೈದ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಒಂಚೂರು ಫ್ಲಾಶ್ ಕಟ್ಕೋಗು, ಯೋಚನೆ ಮಾಡು. ನೀನು ಅಕ್ಕ ಬಂಡು ಎಷ್ಟು ಚೆನ್ನಾಗಿದ್ರು. ಅವ್ರ ಜೊತೆ ಇರೋದಕ್ಕೆ ಎಷ್ಟು ಖುಷಿ ಆಗ್ತಿತ್ತು. ಈಗ ಯಾಕೆ ಅವಳ ಮೇಲೆ ಇಷ್ಟೊಂದು ದ್ವೇಷ? ಮುಂಚೆ ಇದ್ರಲ್ಲ ನೀವಿಬ್ರು ಕಿತ್ತಾಡ್ಕೊಂಡು ಪ್ರೀತಿ ಮಾಡ್ಕೊಂಡು ಹಂಗೆ ಇದ್ಬಿಟ್ರು ಸಖತ್ತಾಗಿರುತ್ತೆ. ಪ್ರೀತಿನ ಅವಳ ಜೊತೆನಾ? ನೋ ವೇ, ಚಾನ್ಸೇ ಇಲ್ಲ. ಇದ್ದಿದ್ದು ಬರೀ ಫ್ರೆಂಡ್ಶಿಪ್ ಅಷ್ಟೇ.
ಇವಾಗ ಅದು ಇಲ್ಲ. ಮದ್ವೆ ಅಂದ್ರೇನೆ ಒಳ್ಳೆ ಫ್ರೆಂಡ್ಶಿಪ್ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅವ್ರ ಮಾತು ಕೇಳ್ಕೊಂಡು ನೀವ್ಯಾಕೆ ಚೆನ್ನಾಗಿರ್ಬಾರ್ದು? ಗೊತ್ತ ಅಂದ್ರೆ ನೋಡು, ಫ್ರೆಂಡು ಅಂತ ನಿಂತ್ರ ಕಷ್ಟ ಸುಖ ಎಲ್ಲ ಹೇಳ್ಕೊತೀನಿ ನೋಡು. ನನ್ ಕರ್ಮ ಹೇಳಿದ್ ಕರೆಕ್ಟ್ ಕಣ. ಅವ್ರು ಯಾವ ಗಳಿಗೆಲಿ ಮನೆ ಕಾಲಿಟ್ಲೋ ನೀನು ಚೇಂಜ್ ಆಗ್ಬಿಟ್ಟೆ. ಲ ಕೋಪ ಮಾಡ್ಕೋಬೇಡ ಕಣೋ. ನೀನ್ ಪ್ರೀತಿಸಿದ್ದು ದಿವ್ಯನ್ನೇ, ಆದ್ರೆ ತಾಳಿ ಕಟ್ಟೋ ಟೈಮಲ್ಲಿ ದಿವ್ಯ ಇರ್ಲಿಲ್ವಲ್ಲ. ಸತ್ಯ ನಿನ್ನ ಮದ್ವೆ ಆಗಿಲ್ಲ ಅಂದಿದ್ರೆ 2ನೇ ಸರಿ ನಿನ್ ಮದ್ವೆ ನಿಂತೋಗ್ತಿತ್ತು. ಮನೆಯವ್ರಿಗೆಲ್ಲ ಎಷ್ಟು ಅವಮಾನ ಆಗ್ತಿತ್ತು. ನೀನೇ ಯೋಚನೆ ಮಾಡು. ಅಂದ್ರೆ ಏನು? ಅವಳಿಂದ ನನಗೆ ದೊಡ್ಡ ಉಪಕಾರ ಆಗಿದೆ ಅಂತನಾ? ಇದೆಲ್ಲ ಅವಳದೇ ಪ್ಲಾನ್ ಕಣೋ. ಪ್ಲಾನ್ ಮಾಡಿ ನನ್ನ ಮದ್ವೆ ಆಗಿ ನನ್ನ ಟ್ರ್ಯಾಪ್ ಮಾಡ್ಬಿಟ್ಲು. ಅದಕ್ಕೆ ಅಪ್ಪ ಬೇರೆ ನಿಮ್ ಕರ್ಕೊಂಬಂದಿದ್ ಹುಡುಗಿಗೆ ತಾಳಿ ಕಟ್ತೀನಿ ಅಂತ ಹೇಳ್ದೆ, ಇವಳನ್ನ ಕರ್ಕೊಂಬಂದ್ ಕೂಡ್ಸಿದ್ರು. ಅಪ್ಪ ಶ್ರವಣಕುಮಾರ, ಅಪ್ಪ ಹೇಳಿದ್ರು ಅಂತ ತಾಳಿ ಕಟ್ಟಿ ಇವತ್ತು ಸಂಸಾರ ಮಾಡಲ್ಲ ಅಂದ್ರೆ ತಪ್ಪಾಗಲ್ವೇನೋ? ಅಪ್ಪ ಸ್ವಾಮಿ, ನಿನ್ನ ಹತ್ರ ಮಾತಾಡ್ತೀನಲ್ಲ, ಏನಾದ್ರು ತಗೊಂಡು ನನಗೆ ನಾನೇ ಹೊಡ್ಕೋಬೇಕು. ಬಮ್ಮಿದ ನಾನು ಯಾರ್ಯಾರಿಗೆ ಅಂತ ಬುದ್ಧಿ ಹೇಳಲಿ, ಎಷ್ಟು ಅಂತ ತಲೆ ಕೆಡ್ಸ್ಕೊಳ್ಳಿ. ಓ ಮೈ ಗಾಡ್. ಓ ಶಿಕಾಪ ಹೇಳಿರೋ ಕೆಲಸ ಇನ್ನ ಮುಗ್ದಿಲ್ಲ, ಮಾಡಿಲ್ಲ ಅಂದ್ರೆ ಬಮ್ಮಿದ ಎಲ್ಲಿಗೆ ಪಯಣ, ಯಾವುದು ದಾರಿ? ನೀವೇನಿಲ್ಲಿ ಯಾಕೆ ಸರಿ ಕಾಲ್ ಮಾಡ್ತಾ ಇದ್ದೀರಾ? ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡದೇ ಇದ್ರೆ ಕಾಲ್ ಮಾಡ್ಲೇಬೇಕಲ್ವಾ ಸರ್? ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಏನ್ ಅಷ್ಟು ಅರ್ಜೆಂಟು? ಕೆಲಸ ಮಾಡಿಸ್ಕೊಳ್ಳೋವಾಗಿರೋ ಅರ್ಜೆಂಟು ದುಡ್ಡು ಕೊಡೋವಾಗನೂ ಇರಬೇಕು. ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಮೊದಲು ಇಲ್ಲಿಂದ ಹೊರಡಿ. ಮೊದಲು ಕ್ಯಾಶು. ಆನ್ಲೈನ್ ಪೇಮೆಂಟ್ ಮಾಡ್ತೀನಿ. ಆನ್ಲೈನ್ ಪೇಮೆಂಟ್ ಎಲ್ಲ ಬೇಡ, ನಮಗೆ ಕ್ಯಾಶೇ ಬೇಕು. ಅದು ಈಗಲೇ ಬೇಕು, ಇಲ್ಲ ಅಂದ್ರೆ ಇಲ್ಲಿಂದ ಹೋಗಲ್ಲ. ತಗೊಳ್ಳಿ, ಹತ್ತಿದೆ. ಥ್ಯಾಂಕ್ ಯು ಸರ್. ಮುಂದೆ ಏನಾದರೂ ಈ ಥರ ಕೆಲಸ ಇದ್ರೆ ಹೇಳಿ, ಖಂಡಿತ ಬರ್ತೀವಿ. ಸತ್ಯ, ಯಾಕೆ ಮಗಳೇ ಏನೇನೋ ಮಾತಾಡ್ತಿದೀಯಾ? ಏನಾಯ್ತು? ಇಲ್ಲಮ್ಮ, ನನಗಿಲ್ಲಿರೋದಕ್ಕಾಗಲ್ಲ, ಕಷ್ಟ ಆಗ್ತದಮ್ಮ. ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡಬಾರ್ದು. ಅದ್ ನಿನ್ ಗಂಡನ ಮನೆ ಕಣೆ. ಇಲ್ಲ, ನಾನೀ ಮನೆಗೆ ಸರಿಯಾದವಳಲ್ಲಮ್ಮ. ನಾನಿಲ್ಲಿ ಗುಂಪಿಗೆ ಸೇರಕ್ಕಾಗಲ್ಲಮ್ಮ. ಇವರೆಲ್ಲರೂ ಒಂಥರ ಆದ್ರೆ ನಾನೇ ಒಂಥರ. ಯಾಕಮ್ಮ ನನಗೆ ಮದುವೆ ಮಾಡಿಸ್ಬಿಟ್ಟೆ? ನನಗೆ ನನ್ನ ಗ್ಯಾರೇಜು, ನನ್ನ ಗಲ್ಲಿ, ನನ್ನ ಮನೇನೆ ಚಂದ ಅನಿಸ್ತಿತ್ತು. ಮದ್ವೆ ಆದ ಹೆಣ್ಮಕ್ಳಿಗೆಲ್ಲ ಹೀಗೆ ಅನ್ಸುತ್ತೆ ಕಣೆ. ಹೊಂದ್ಕೊಂಡು ಹೋಗೋದೇ ಜೀವನ. ಮಗಳೇ, ಇದನ್ನ ನಾನ್ ನಿನಗೆ ಹೇಳ್ಕೊಡ್ಬೇಕಾ? ನೀನಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳಮ್ಮ. ನನಗಿಲ್ಲಿರೋದಕ್ಕಾಗ್ತಿಲ್ಲ. ಇಲ್ಲಿ ನನ್ನಿಂದಾಗಿ ಎಲ್ರೂ ನೆಮ್ಮದಿನೂ ಹಾಳಾಗಿದೆಮ್ಮ. ನಾನು ಮುಟ್ಟಿದ ಎಲ್ಲ ತಪ್ಪಾಗ್ತಿದೆ. ಈ ತಮ್ಮನ ಕಣ್ಣಲ್ಲಂತೂ ನಾನು ಇನ್ನೂ ಇಳಿದೋಗ್ಬಿಟ್ಟಿದ್ದೀನಮ್ಮ. ಅಮ್ಮ, ಈ ಮನೆಗೆ ಸರಿಯಾದ ಸೊಸೆ ನಾನು ಅಲ್ಲಮ್ಮ. ನಾನು ಅಲ್ಲಿಗೆ ಬಂದ್ಬಿಡ್ತೀನಿ.
ಹಾಗೆಲ್ಲ ಮಾತಾಡಬೇಡವೆ ಪುಟ್ಟಿ. ಇದು ನಿನಗೆ ದೇವ್ರು ಕೊಟ್ಟಿರೋ ಸೌಭಾಗ್ಯ, ಬಯಸದೇ ಬಂದ ಭಾಗ್ಯ ಅಂತಾರಲ್ಲ ಹಾಗೆ. ಶಾಸ್ತ್ರ ಸಂಪ್ರದಾಯ ಗೊತ್ತಿರೋ ಹೆಣ್ಮಕ್ಳಿಗೆ ಗಂಡನ ಮನೆಗೆ ಹೋದಾಗ ಅವ್ರ ಮನೆ ರೀತಿ ರಿವಾಜುಗಳಿಗೆ ಹೊಂದ್ಕೊಳ್ಳೋದೇ ಕಷ್ಟ ಆಗತ್ತೆ. ಇನ್ನು ನಿನಗೆ ಕಷ್ಟ ಆಗದೆ ಇರುತ್ತಮ್ಮ. ಧ್ಯಾನಕ್ಕೆಲ್ಲ ಕಲ್ತ್ಕೋಬೇಕು ಮಗಳೇ. ಬದುಕಲ್ಲಿ ಏನೆಲ್ಲ ಕಷ್ಟಗಳನ್ನ ಎದುರಿಸಿದೀಯ ನೀನು, ಅಂಥದ್ರಲ್ಲಿ ಇದಕ್ಕೆಲ್ಲ ಸೋಲ್ಬಾರ್ದು ನೀನು. ನನ್ನ ಜೀವನ ಇಷ್ಟು ದೊಡ್ಡ ತಿರುವು ತಗೊಳುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲಮ್ಮ.